ಜೊಯ್ಡಾ ತಾಲೂಕಿನ ಕೆಸಲ್ ರಾಕ್ನ ಕಾಳಿ ಹುಲಿ ಸಂರಕ್ಷಿತ ವಲಯದಲ್ಲಿ ಅರಣ್ಯ ಇಲಾಖೆಯು ಹುಲಿ ಸರ್ವೆಗಾಗಿ ಅಳವಡಿಸಿದ್ದ ಕ್ಯಾಮೆರಾ ಟ್ರ್ಯಾಪ್ ಅನ್ನು ಕಳ್ಳತನವಾಗಿದ್ದು ಹುಲಿ ಗಣತಿ ಕಾರ್ಯಕ್ಕೆ ಇದೀಗ ಅಡ್ಡಿಯಾಗಿದೆ. ಈ ಕ್ಯಾಮೆರಾ ನಾಪತ್ತೆಯಾದ ಪ್ರಕರಣದ ಹಿಂದೆ ಕಾಡಿನಲ್ಲಿ ಅಕ್ರಮ ಚಟುವಟಿಕೆ ನಡೆಸುವವರ ಕೈವಾಡವಿರುವ ಶಂಕೆಯೂ ವ್ಯಕ್ತವಾಗಿದೆ. ದೇಶಾದ್ಯಂತ ಜನವರಿ 13ರಿಂದ ಹುಲಿ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು, ಇದರ ಭಾಗವಾಗಿ ಜೊಯ್ಡಾ ಅರಣ್ಯ ಪ್ರದೇಶದಲ್ಲೂ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಅಳವಡಿಸಲಾಗಿತ್ತು. ಹುಲಿ ಮಾತ್ರವಲ್ಲದೆ ಕಾಡಿನಲ್ಲಿ ಸಂಚರಿಸುವ ಇತರೆ ವನ್ಯಜೀವಿಗಳ ಮಾಹಿತಿ ಸಂಗ್ರಹಿಸಲು ಈ ಕ್ಯಾಮೆರಾ ಪ್ರಮುಖ ಪಾತ್ರ ವಹಿಸುತ್ತಿತ್ತು. ಕ್ಯಾಸಲ್ ರಾಕ್ ವನ್ಯಜೀವಿ ವಲಯದ ಅವೇಡಾ ಪೋಸ್ಟ್ ವಾಡಿ ಬೀಟ್ ವ್ಯಾಪ್ತಿಯ ವಜ್ರಾ ಫಾಲ್ಸ್ ಕಡೆಗೆ ಹೋಗುವ ರಸ್ತೆಯ ಬಳಿ ಅರಣ್ಯಾಧಿಕಾರಿಗಳು ಕ್ಯಾಮೆರಾವನ್ನು ಅಳವಡಿಸಿದ್ರು. ಹುಲಿ ಸಮೀಕ್ಷೆ ಹಾಗೂ ಕಾಡಿನ ಪ್ರಾಣಿಗಳ ಚಲನವಲನ ಅಧ್ಯಯನಕ್ಕಾಗಿ ಅಳವಡಿಸಲಾಗಿದ್ದ ಸುಮಾರು 53,000 ರೂಪಾಯಿ ಮೌಲ್ಯದ ಕ್ಯಾಮೆರಾ ಇದೀಗ ಕೊಳವಾಗಿದ್ದು, ಹುಲಿ ಗಣತಿ ಕಾರ್ಯಕ್ಕೆ ತೊಂದರೆಯಾಗಿದೆ. ಜನವರಿ 21ರ ಸಂಜೆ ಇದ್ದ ಕ್ಯಾಮೆರಾ ಮಾರನೇ ದಿನ ಮಾಯವಾಗಿದೆ. ಕ್ಯಾಮೆರಾ ಕಾಣೆಯಾಗಿರುವುದನ್ನು ಗಮನಿಸಿದರೆ ಈ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಶಂಕೆ ಮೂಡಿದೆ. ಈ ಭಯದಿಂದಲೇ ಕಿಡಿಗೇಡಿಗಳು ಈ ಕ್ಯಾಮೆರಾವನ್ನೇ ಅಪಹರಿಸಿರುವ ಶಂಕೆ ಇದೆ. ಸುತ್ತಮುತ್ತಲ ಪ್ರದೇಶದಲ್ಲಿ ವ್ಯಾಪಕ ಹುಡುಕಾಟ ನಡೆಸಿದರೂ ಕ್ಯಾಮೆರಾ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಜಾರಕೋಣ ವಲಯದ ಅರಣ್ಯಾಧಿಕಾರಿ ಸಂದೀಪ್ ಅರ್ಕಸಾಲಿ ಅವರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ರಾಮನಗರ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.